ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫೋಟೋ ವೈರಲ್, ಕೆರಳಿ ಕೆಂಡವಾಗಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ ಫೋಟೋ ವೈರಲ್ ಆಗಿದೆ, ಇದಕ್ಕೆ ಕೆರಳಿ ಕೆಂಡವಾಗಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ದರ್ಶನ್ ಫೋಟೋ ವೈರಲ್ ಮಾಡಿದ ಖೈದಿಗೆ ಥಳಿಸಿದ್ದಾನೆ. ಜೈಲಲ್ಲಿ ಕೈದಿ ವೇಲುಗೆ ರಾತ್ರಿ ಹಿಗ್ಗಾಮುಗ್ಗ ಥಳಿಸಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ಫೋಟೋ ವೈರಲ್ ಮಾಡಿರೋದು ನೀನೇ ಅಂತ ಥಳಿಸಿದ್ದಾನೆ. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ವೇಲು, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಸೇರಿ 10 ಜನರಿಂದ ವೇಲು ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ನ್ಯೂಸ್ ಫಸ್ಟ್ಗೆ ಜೈಲಿನ ಉನ್ನತ ಮೂಲಗಳಿಂದಲೇ ಇದರ ಬಗ್ಗೆ ನಿಖರವಾದ ಮಾಹಿತಿ ಸಿಗ್ತಾ ಇದೆ. ಏನು ಫೋಟೋ ವೈರಲ್ ಆಯಿತು, ಇದನ್ನ ವೈರಲ್ ಮಾಡಿದ್ದೆ ವೇಲು. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾನೆ ವೇಲು. ವೇಲುಗೆ ರಾತ್ರಿ ಹಿಗ್ಗಾಮುಗ್ಗ ಥಳಿಸಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಯಾವಾಗ ಫೋಟೋ ವೈರಲ್ ಆಯಿತೋ, ಫೋಟೋನ ವೈರಲ್ ಮಾಡಿದ್ದೆ ವೇಲು ಅನ್ನೋದು ವಿಲ್ಸನ್ ಗಾರ್ಡನ್ ನಾಗ ಅಂಡ್ ಟೀಮ್ಗೆ ಗೊತ್ತಾಗಿದೆ. ಈಗ ಆತನ ಮೇಲೂ ಕೂಡ ಅಟ್ಯಾಕ್ ನಡೆದಿರೋ ಅಂಥದ್ದು. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂಥದ್ದು. ಸಂದೇಶ್, ಮಧುಸೂದನ್, ಯಾವಾಗ ಆ ಒಂದು ಫೋಟೋ ಮತ್ತೆ ಫೋಟೋಗಳು ವೈರಲ್ ಆಗ್ತಾವೋ, ವೈರಲ್ ಆದ ಬಳಿಕ ವೇಲು ಆ ಒಂದು ಫೋಟೋವನ್ನ ವೈರಲ್ ಮಾಡ್ದ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಅಂದ್ರೆ ಮೈಸೂರಿನಲ್ಲಿರುವಂತಹ ಓರ್ವ ಮಹಿಳೆಗೆ ಆ ಒಂದು ಫೋಟೋವನ್ನ ಕಳಿಸಲಾಗಿರುತ್ತೆ. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗನ ಸಹಚರರಿಗೂ ಕೂಡ ಆ ಫೋಟೋವನ್ನ ಆತ ಮೊಬೈಲ್ ನಲ್ಲಿ ಕಳಿಸಿರ್ತಾನೆ. ಹಾಗಾಗಿ ಎಲ್ಲೊಂದ್ ಕಡೆ ವಿಲ್ಸನ್ ಗಾರ್ಡನ್ ನಾಗನ್ಗೂ ಕೂಡ ಆ ಮಾಹಿತಿ ಲಭ್ಯವಾಗುತ್ತೆ, ವೇಲು ಈ ರೀತಿ ಫೋಟೋವನ್ನ ಹೊರಗೆ ಕಳಿಸಿದ್ದಾನೆ ಅಂತ. ಯಾವಾಗ ಫೋಟೋಗಳು ವೈರಲ್ ಆಯ್ತು, ಅದಾದ ನಂತರ ಈಗ ಸದ್ಯ ಆ ಜೈಲಿನ ಬ್ಯಾರಕ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಆತನ 10 ಜನ ಸಹಚರರು ಸೇರಿ ಆತನ ಮೇಲೆ, ಅಂದ್ರೆ ವೇಲು ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಆತನಿಗೆ ಪ್ರತಿ ಒಂದು ಪ್ರಶ್ನೆಯನ್ನ ಮಾಡಿ ಆತನ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡಿ 10 ಜನರು ಕೂಡ ಆತನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣ ಕೊಟ್ಟೆ, ಯಾಕೆ ಈ ರೀತಿ ಮಾಡಿದೆ ಅಂತ ಆತನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಏನು ಜೈಲಧಿಕಾರಿಗಳು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗನನ್ನ ಕೂಡ ಬೇರೆ ಬ್ಯಾರಕ್ಗೆ ಕರೆದುಕೊಂಡು ಹೋಗಿ ವೇಲು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಲ್ಲೆಯನ್ನ ಮಾಡಿದ್ರ ನಾಗ ಮತ್ತೆ ಆತನ ಗ್ಯಾಂಗ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೇಲುವಿನಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರು ವೇಲು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಏನಾದ್ರು ಮುಂದಾದ್ರೆ ಆಗ ನಾಗನ ವಿರುದ್ಧ ಮತ್ತೊಂದು FIR ಕೂಡ ದಾಖಲಾಗುತ್ತೆ. ಈಗ ಸದ್ಯ ನಮ್ಗೆ ಜೈಲಿನ ಉನ್ನತ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಯಾವಾಗ ಫೋಟೋ ವೈರಲ್ ಆಯ್ತೋ, ವೈರಲ್ ಆದ ನಂತರ ಇವತ್ತು ಬೆಳಗ್ಗೆ ವೇಲು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ವೇಲು ಕೂಡ ವಿಲ್ಸನ್ ಗಾರ್ಡನ್ ನಾಗನ ಸಹಚರನೇ. ಯಾಕಂದ್ರೆ ಈ ಹಿಂದೆ ಸಿದ್ದಾಪುರ ಮಹೇಶನ ಹತ್ಯೆ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲೇ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ವೇಲು ಇಬ್ಬರು ಕೂಡ ಜೈಲನ್ನ ಸೇರಿದ್ರು. ಇಬ್ಬರು ಕೂಡ ಸಾಕಷ್ಟು ಆಪ್ತರಾಗಿದ್ರು. ಆದ್ರೆ ಯಾವ ಕಾರಣಕ್ಕಾಗಿ ವೇಲು ಈ ರೀತಿ ಮಾಡ್ದ, ಅಂದ್ರೆ ಈ ಒಂದು ಇಂಟೆನ್ಸಿಟಿ ವೇಲುಗೆ ಗೊತ್ತಿರದೆ ಮಾಡದ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾಗ ಮತ್ತೆ ಆತನ ಗ್ಯಾಂಗ್ ಆತನನ್ನ ಹಿಡಿದು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯ ಜೈಲಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈಗ ವೇಲು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ವೇಲು ವಿಚಾರಣೆ ವೇಳೆಯಲ್ಲಿ ನಾನು ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರೆ ದೂರು ದಾಖಲಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.